ಸ್ನೇಹಿತರೆ ನಮಸ್ಕಾರ. ಕಳೆದ 20 ವರ್ಷಗಳ ನಂತರ ದೊಡ್ಡಕೆರೆಯಿಂದ ನೀರು ಹೊರಗಡೆ ಬಂದಿದೆ. ಯಾಕೆ ಅಂತ ಅಂದರೆ ಕುಡಿಯೋ ನೀರಿಗೆ ಅಂತ ಹೇಳಿ ರಿಸರ್ವೇಷನ್ ಅನ್ನೋ ಒಂದು ಹೆಸರಿನಲ್ಲಿ ಆ ನೀರನ್ನ ಅಧಿಕವಾದ ಶೇಖರಣೆಯನ್ನು ಕುಣಿಗಲ್ ದೊಡ್ಡಕೆರೆ ನೀರನ್ನ ಮಾಡಲಾಗ್ತಾಯಿತ್ತು. ರೈತ ಸಂಘದವರ ಹೋರಾಟದ ಫಲವಾಗಿ ಈ ದಿನ ಅಧಿಕಾರಿಗಳು ಅದನ್ನು ನೀರನ್ನು ಹೊರಬಿಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ರೈತ ಸಂಘದವರು ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ನೋಡೋಣ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಪರ್ವದ ವತಿಯಿಂದ ಈ ಒಂದು 10 ದಿನದ ಹಿಂದೆ ಇದೇ ಹೇಮಾವತಿ ಆಫೀಸ್ ಹತ್ರ ಹೋಗಿ ನಾವು ರೈತರುಗಳೆಲ್ಲ ಸೇರ್ಕೊಂಡು ದಯವಿಟ್ಟು ಒಂದು ನಮ್ಮ ಲಕ್ಷ್ಮೀದೇವಿ ಅಂತ ಮತ್ತು ಒಂದು ರಾಮಬಾಣ ಅಂತಕ್ಕೆ ನೀರು ಬಿಡಲೇಬೇಕು ಅಂತ ಕೇಳ್ಕೊಂಡು ಒಂದು ಅರ್ಜಿ ಕೊಟ್ಟು ಬಂದಿದ್ದು. ಅದೇ ರೀತಿ ಮಾನ್ಯ ಶಾಸಕರು ಹೋಗಿ ಕೇಳ್ಕೊಂಡಿದ್ದು. ಆ ಫಲವಾಗಿ ಇವತ್ತು ಲಕ್ಷ್ಮೀದೇವಿ ಅಂತದ ಭಾಗದ ರೈತರಿಗೆ ಒಂದು ನೀರನ್ನು ಎತ್ತುವುದರ ಮುಖಾಂತರ ಈ ಭಾಗದ ಎಲ್ಲ ರೈತರ ಭಾಗದ ತೋಟ ತುಡಿಕೆ ಇನ್ನೊಂದು ಮತ್ತೊಂದು ಬೋರ್ವೆಲ್ಲು ಅಂತರ್ಜಲ ಆ ವಿಚಾರವಾಗಿ ಇವತ್ತು ಎತ್ತಿದ್ದಾರೆ. ಭಾಳ ಖುಷಿ ಆಯಿತು. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತವ್ರೆ. ಸ್ನೇಹಿತರೆ ನೋಡಿ, ಒಳ್ಳೆ ಕೆಲಸ ಮಾಡಿದವ್ರಿಗೆ ಯಾವತ್ತೂ ಕೂಡ ರೈತರು ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಆ ರೈತರಿಗೆ ಕೇಳೋದು ನೀರು, ವಿದ್ಯುತ್ತು, ಈ ಸೌಕರ್ಯಗಳನ್ನ ಮಾತ್ರ ಕೇಳೋದು. ದೇಶ ಕಾಯುವಂಥ ಸೈನಿಕಂತರ ದೇಶಕ್ಕೆ ಅನ್ನ ಹಾಕೋ ರೈತನೂ ಕೂಡ ಸದಾ ಅಧಿಕಾರಿಗಳ ಜೊತೆ ಇರ್ತಾನೆ. ಹಾಗಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ರವಿಗೌಡರು ಇಂಜಿನಿಯರ್ ಸಾಹೇಬ್ರಿಗೆ ನಾವು ಮಾಡಿರೋದಕ್ಕೆ ಅದು ಒಂದು ಒಳ್ಳೆ ಒಂದು ರೈತರಿಗೆ ಒಂದು ನೀರಾವರಿ ಕೊಟ್ಟು ನಮಗೆ ಭಾಳ ಒಂದು ರೈತರಿಗೆ ಒಂದು ಖುಷಿ ಅಂತ ಒಂದು ಮಾಡಿದ ಕೆಲಸ ತೋರಿಸಿದ್ದಾರೆ. ನಮ್ಮ ಮನಪೂರ್ವವಾಗಿ ಇವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇವತ್ತೇನು ಲಕ್ಷ್ಮೀದೇವಿ ಅಂತದ ಭಾಗದ ರೈತರಿಗೆ ಒಂದು ನೀರನ್ನು ಒದಗಿಸಿ ಕೊಟ್ಟಂತಹ ಮಾನ್ಯ ಶಾಸಕರಿಗೂ ಮತ್ತು ಹೇಮಾವತಿ ಇಲಾಖೆಯ ಇಂಜಿನಿಯರ್ ರವಿಕುಮಾರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನು ರಾಮಾಯಣ ಅಂತದ್ದು ಏನು ಕಾಂಕ್ರೀಟ್ ತುಂಬಿದ್ದಾರೆ ಅದನ್ನು ಕಾರ್ಯ ಪ್ರಗತಿಯಲ್ಲಿ ಇದೆಯಂತೆ. ದಯವಿಟ್ಟು ಇಂಜಿನಿಯರ್ ಸಾಹೇಬ್ರೆ ಅದನ್ನು ಇನ್ನು ಒಂದು ಕೆಲವೇ ದಿನಗಳಲ್ಲಿ ಅದನ್ನು ಬಗೆಹರಿಸ್ಬಿಟ್ಟು ಆ ಭಾಗದ ರೈತರಿಗೆ ಒಂದು ಅನುಕೂಲ ಆಗೋಂಥ ರೀತಿಯಲ್ಲಿ ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮ ರೈತ ಸಂಘ ಮತ್ತು ರೈತ ಪರ್ವದ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರು ಸತೀಶ್ ಅವರು, ಜಿಲ್ಲಾ ಉಪಾಧ್ಯಕ್ಷರು ಇರ್ಫಾನ್ ಅವರು, ತಾಲೂಕು ಅಧ್ಯಕ್ಷರು ಪುರುಷೋತ್ತಮ್ ಅವರು, ನಮ್ಮ ಸುನೀಲ್ ಕುಮಾರ್, ನಮ್ಮ ರಮೇಶ್ ಅಣ್ಣವರು, ನಮ್ಮ ಕಿರಣ್, ಎಲ್ಲರ ಪರವಾಗಿ, ನಮ್ಮ ಮಂಜುನಾಥ್ ಪರವಾಗಿ, ನಮ್ಮ ಇವ್ರ ಪರವಾಗಿ, ಎಲ್ಲರ ಪರವಾಗಿ ಮತ್ತು ರೈತರ ಪರವಾಗಿ ಒಂದು ಕೇಳ್ಕೊತಾ ಇದ್ವಿ. ನಾವು ಹೋಗಿ ರೈತರೆಲ್ಲ ಹೋಗಿ ನಮ್ಮ ಸನ್ಮಾನ್ಯ ರವಿಕುಮಾರ್ ಅವ್ರನ್ನ ಹೇಮಾವತಿ ಆಫೀಸಲ್ಲಿ ಭೇಟಿ ಮಾಡಿದಾಗ ಅವರು ರೈತರನ್ನ ನಡೆಸ್ಕೊಂಡಂಥ ರೀತಿ ತುಂಬ ಖುಷಿ ಆಯಿತು. ಎಲ್ಲರನ್ನ ಹೊರಗಡೆ ಕರೆದು ಕುಂಡಿಸಿ, ಸರ್ ನಿಮ್ಮ ಸಮಸ್ಯೆಗೆ ನಾವು ತಕ್ಷಣ ಪರಿಹಾರ ಹುಡುಕ್ತೀವಿ, ಎಲ್ಲೋ ಸಕಲೇಶ್ವರದಿಂದ ಎಲ್ಲ ಹೊರಗಡೆಯಿಂದ ಅವ್ರನ್ನ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ತುಂಬ ಪ್ರೆಸರ್ ಮಾಡ್ತಾ ಇದ್ದೀವಿ, ಅವರು ಬರ್ತಾ ಇದ್ದಾರೆ, ಬರ್ತಿದ್ದಂಗೆ ಅತಿ ಬೇಗ ಲಕ್ಷ್ಮಿ ಅಂಥದ್ದು ತಕ್ಷಣಕ್ಕೆ ಮಾಡಿಕೊಡ್ತೀವಿ, ರಾಮಬಾಣ ಅಂಥದ್ದು ಒಂದು 20 ದಿವಸದಲ್ಲಿ ಮಾಡಿಕೊಡ್ತೀವಿ ಅಂತ ನಮಗೆ ರವಿಕುಮಾರ್ ಅವ್ರು ಮಾತು ಕೊಟ್ಟರು. ಮಾತು ಕೊಟ್ಟಂತೆ ತಕ್ಷಣವಾಗಿ ರೆಡಿ ಮಾಡಿ ಇವತ್ತು ನಮ್ಮ ರೈತರುಗಳಿಗೆ ಇದು ಸಾವಿರಾರು ಬೋರ್ಗಳಿಗೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. 100 ಜನ ರೈತರುಗಳಿಗೆ ಅಡಿಕೆ ತೋಟಕ್ಕೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಂಥ ಅಧಿಕಾರಿಗಳ ಜೊತೆ ನಾವು ಸದಾ ಸಿದ್ಧವಾಗಿ ಅವ್ರ ಜೊತೆಲಿ ಯಾವಾಗಲೂ ಇರ್ತೀವಿ. ಇಂಥ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬಂದಿದ್ದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಸನ್ಮಾನ್ಯ ಶಾಸಕರು ಇಂಥ ಅಧಿಕಾರಿಗಳನ್ನ ಇನ್ನೂ ಮುನ್ನಡೆ ನಡೆಸಬೇಕು, ಇಂಥ ಅಧಿಕಾರಿಗಳನ್ನ ತರಬೇಕು. ನಮ್ಮ ರವಿಕುಮಾರ್ ಮತ್ತು ನಮ್ಮ ನಂದಿ ಸಾಹೇಬರು ಇಬ್ಬರು ನಮ್ಮ ರೈತರಿಗೋಸ್ಕರ ತುಂಬ ಗೌರವ ಕೊಟ್ಟು ಮಾಡಿಕೊಟ್ಟಿದ್ದಾರೆ. ದಯಮಾಡಿ ನಾವು ನಮ್ಮ ಅಂತಕ್ಕೆ ಅತಿ ಬೇಗ ದಯಮಾಡಿ ನೀರನ್ನ ನೀವು ಬಡಿಸ್ಕೊಡ್ಬೇಕು ಸರ್. ನಿಮ್ಮ ಅಧ್ಯಕ್ಷತೆಯಲ್ಲಿ ದಯಮಾಡಿ ಅದನ್ನು ಮಾಡಿಕೊಡಿ. ರೈತರು ಸದಾ ನಿಮ್ಮ ನೆನೆಸ್ಕೋತಾರೆ ಸರ್. ಓಕೆ ಸ್ನೇಹಿತರೆ, ಕೇಳಿದ್ರಲ್ಲ, ಇದು ರೈತರ ಮಾತಾಗಿದೆ. ಆದರೆ ಮುಂದೆ ಚರಂಡಿ ಎಲ್ಲ ಮುಚ್ಚೋಗಿದೆ, ಜವಾಬ್ದಾರಿ ಅಧಿಕಾರಿಗಳ ಮೇಲೆ ಜಾಸ್ತಿ ಇದೆ. ಈ ವಿಚಾರವಾಗಿ ಅವ್ರು ಏನು ಹೇಳ್ತಾರೆ ಕೇಳೋಣ. ರಾಮಬಾಣ ಅಂತನ ಶಾಸಕರ ಸೂಚನೆ ಮೇರೆಗೆ ಆಲ್ರೆಡಿ ಒಳಗಡೆ ಒಂದು 80 ಭಾಗ ಕ್ಲೀನ್ ಮಾಡಿದ್ದೀವಿ. ಇನ್ನೊಂದು 20 ಭಾಗ ಗೇಟೆಲ್ಲ ರೆಡಿ ಮಾಡಿಸಿ ಮುಂದೆ ಶಾಸಕರ ಕಡೆಯಿಂದ ಗೇಟನ್ನ ಉದ್ಘಾಟನೆ ಮಾಡಿ ಎತ್ತುವಂಥ ಒಂದು ಕೆಲಸನ ಮಾಡ್ತೀವಿ. ಹಾಗೆ ನಾನು ಈ ಮುನ್ಸಿಪಾಲ್ಟಿ ವ್ಯಾಪ್ತಿಲಿ ಬರುವಂಥ ಎಲ್ಲ ರೈತರಿಗೆ ಏನು ಹೇಳೋದು ಅಂದರೆ, ನಾಲೆಗೆ ಸಿಕ್ಕಿದ್ದನ್ನೆಲ್ಲ ಹಾಕ್ಬೇಡಿ, ಆಮೇಲೆ ನಾಲೆನ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಓಕೆ ಸ್ನೇಹಿತರೆ, ಕೇಳಿದ್ರಲ್ಲ, ಜವಾಬ್ದಾರಿ ಕೇವಲ ಅಧಿಕಾರಿಗಳು ಮಾತ್ರ ಅಲ್ಲ, ಎಲ್ಲರದು ಕೂಡ ಇರುತ್ತೆ. ಮೊದಲು ಕೆರೆಯಲ್ಲಿ ನೀರು ಬಿಟ್ಟಾಗ ಕಾಲುವೆಗೆ ರೈತರು ಗುದ್ಲಿ ತಗೊಂಡು ಬಂದು ಕಾಲುವೆನ ದುರಸ್ತಿ ಮಾಡ್ಕೋತಾ ಇದ್ರು. ಇವತ್ತು ಕೂಡ ಕೆಲಸ ಆಗಬೇಕು. ನಮ್ಮ ಭಾಗದಲ್ಲಿ ನಾವು ದುರಸ್ತಿ ಮಾಡ್ಕೋಬೇಕಾಗತ್ತೆ. ಎಲ್ಲವನ್ನು ಕೂಡ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆದರೆ ಆಗಲ್ಲ. ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ, ಅದೇ ರೀತಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ವಂದನೆಗಳು.